ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಒಂದು ಸಂಚಿಕೆಯಲ್ಲಿ ನಿಮಗೊಂದು ವಿಶೇಷವಾದಂತಹ ವಶೀಕರಣ ತಂತ್ರದ ಕುರಿತಂತೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳನ್ನ ಕಾಡ್ತಾ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತವೆ. ವೀಕ್ಷಕರೇ, ಕರೆ ಮಾಡುವ ಮುಖ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನ ನೀವು ಪಡ್ಕೊಳ್ಬಹುದಾಗ್ತದೆ. ಮೊದಲನೇದಾಗಿ ವೀಕ್ಷಕರೇ, ಏನ್ ಮಾಡ್ಬೇಕಪ್ಪ ಅಂತ ನೋಡೋದಾದ್ರೆ ಈ ಒಂದು ವಶೀಕರಣ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಏನ್ ಮಾಡ್ಬೇಕಪ್ಪ ಅಂತ ನೋಡೋದಾದ್ರೆ ಒಂದು ನಿಂಬೆ ಹಣ್ಣನ್ನ ಈ ರೀತಿಯಾಗಿರ್ತಕ್ಕಂತಹ ನಿಂಬೆ ಹಣ್ಣನ್ನ ತಗೊಳ್ಬೇಕಾಗ್ತದೆ. ಇದಕ್ಕೆ ಸುಮಾರು 8 ಮೊಳೆಗಳನ್ನ ನೀವು ಚುಚ್ಚಬೇಕಾಗ್ತದೆ. ವೀಕ್ಷಕರೇ, ಈ ರೀತಿಯಾಗಿರ್ತಕ್ಕಂತಹ ನಿಂಬೆ ಹಣ್ಣಿಗೆ 8 ಮೊಳೆಗಳನ್ನ ಚುಚ್ಚುವ ಮೂಲಕ ಒಂದು ವಶೀಕರಣವನ್ನ ನೀವು ಮಾಡ್ಕೋಬಹುದು. ಯಾವ ರೀತಿಯ ಒಂದು ವಶೀಕರಣ ಮಾಡೋದು, ಈ ರೀತಿಯಾಗಿ ವಶೀಕರಣ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಇಷ್ಟಪಟ್ಟಂತವ್ರು ವಶೀಕರಣ ಆಗ್ತಾರೆ ಅನ್ನೋರು ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಸರಳ ವಿಧಾನದಲ್ಲಿ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದ್ರೆ ಬನ್ನಿ ತಡ ಮಾಡದೆ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ. ಮೊದಲನೇದಾಗಿ ಈ ರೀತಿಯಾಗಿರ್ತಕ್ಕಂತಹ ಒಂದು ನಿಂಬೆ ಹಣ್ಣನ್ನು ತಗೋಬೇಕಾಗ್ತದೆ ವೀಕ್ಷಕರೇ. ಹಾಗೇನೆ ಈ ರೀತಿಯಾಗಿರ್ತಕ್ಕಂತಹ 8 ಮೊಳೆಗಳನ್ನ ಕೂಡ ನೀವು ತಗೋಬೇಕಾಗ್ತದೆ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಒಂದು ಮೊಳೆಗಳಿರುತ್ತೆ ಅಂತ. ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಮೊಳೆಗಳೇ ಇದನ್ನ ನೋಡಿ. ಇಲ್ಲಿ ಮೊಳೆ ಅನ್ನ ನೀವು ತಗೋಬೇಕಾಗ್ತದೆ. ಇದನ್ನ ಪೂರ್ತಿಯಾಗಿ ಒಳಗಡೆ ಹಾಕೋದಕ್ಕೆ ಹೋಗ್ಬಾರ್ದು, ಸ್ವಲ್ಪ ಮಟ್ಟಿಗೆ ಅಷ್ಟೇ ಇದನ್ನ ಈ ರೀತಿಯಾಗಿ ಚುಚ್ಕೊಳ್ಬೇಕು. ಚುಚ್ಚತಕ್ಕಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ನೋಡೋದಾದ್ರೆ ಓಂ ನಮೋ ಭದ್ರಕಾಳಿ ಶ್ರೀಕಾಳಿ ನಮಃ ಅಂತ ಹೇಳ್ಬೇಕು. ಓಂ ನಮೋ ಭದ್ರಕಾಳಿ ಶ್ರೀಕಾಳಿ ನಮಃ ಅಂತ ಹೇಳ್ಬೇಕಾಗ್ತದೆ. ಇದನ್ನ 8 ದಿಕ್ಕಿನಲ್ಲೂ ಕೂಡ ಚುಚ್ಚಬೇಕಾಗ್ತದೆ ವೀಕ್ಷಕರೇ. ಸರಿಯಾಗಿ 8 ದಿಕ್ಕಿನಲ್ಲಿ ಇದನ್ನ ಚುಚ್ಕೋಬೇಕು. ಮೊದಲು 4 ದಿಕ್ಕಿನಲ್ಲಿ ಚುಚ್ಕೊಳ್ಳಿ, ಆನಂತರ ಇನ್ನೂ 4 ದಿಕ್ಕಿನಲ್ಲಿ ಇದನ್ನ ಚುಚ್ಕೊಳ್ಳುವಂಥವರಾಗಿ ಈ ರೀತಿಯಾಗಿ ಓಂ ನಮೋ ಕಾಳಿ ಭದ್ರಕಾಳಿಯೇ ಶ್ರೀಕಾಳಿಯೇ ನಮಃ ಅಂತ ಹೇಳಿ ಪಠಿಸ್ತಾ ಹೋಗಿ ವೀಕ್ಷಕರೇ. ನೋಡಿ, ಈಗ 6 ಮೊಳೆಗಳಾಗಿದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ 6 ಮೊಳೆಗಳಾಯ್ತು ಅಂತ ಹೇಳ್ಬಿಟ್ಟು. ಇನ್ನೂ 2 ಮೊಳೆಗಳನ್ನ ಈ ಭಾಗದಲ್ಲಿ, ಮೇಲಿನ ಭಾಗದಲ್ಲಿ, ಈ ನಿಂಬೆ ಹಣ್ಣೇನಿರ್ತದಲ್ಲ ಆ ಭಾಗದಲ್ಲಿ ಚುಚ್ಕೊಳ್ಳಿ. ಹಾಗೂ ಈ ಮೊಳೆಯನ್ನ ಇನ್ನೊಂದು ಭಾಗದಲ್ಲಿ ಚುಚ್ಕೊಳ್ಳಿ. ಈ ರೀತಿಯಾಗಿ 2 ಮೊಳೆಗಳನ್ನು ಚುಚ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ಒಂದು ನಿಂಬೆ ಹಣ್ಣು ಕಾಣಬೇಕು ನೋಡಿ. ಈ ರೀತಿಯಾಗಿ ನಿಂಬೆ ಹಣ್ಣನ್ನು ಕಾಣಬೇಕು. ಪ್ರತಿಯೊಂದು ಮೊಳೆಯನ್ನು ಹಾಕುವಾಗಲೂ ಕೂಡ ಆ ಮಂತ್ರವನ್ನು ಹೇಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಖಂಡಿತವಾಗ್ಲೂ ಬಹಳಷ್ಟು ಕೆಡುಕಾಗ್ತದೆ. ಯಾವುದೇ ಕಾರಣಕ್ಕೂ ಆ ಮಂತ್ರವನ್ನು ಹೇಳದೆ ಈ ಒಂದು ವಶೀಕರಣವನ್ನು ಮಾಡೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಚುಚ್ಚಿಕೊಂಡು ನೀವು ಖಂಡಿತವಾಗ್ಲೂ ಕೂಡ ವಶೀಕರಣವನ್ನು ಮಾಡ್ಕೋಬಹುದು. ಹಾಗೂ ಏನು ಮಾಡಬೇಕಂದ್ರೆ ಒಂದು ವೀಳ್ಯದೆಲೆಯನ್ನು ತೆಗೆದುಕೊಂಡು ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಈ ಒಂದು ಎಲೆಯ ಮೇಲೆ ಬರ್ಕೊಳ್ಳಿ. ಹೆಸರು ಪ್ಲಸ್ ನಿಮ್ಮ ಹೆಸರನ್ನು ಕೂಡ ಬರ್ಕೊಳ್ಳಿ. ಹಾಗೂ ಈ 2 ಹೆಸರು ಬರೆದಿರ್ತಾರಲ್ಲ ಅದ್ರ ಮೇಲೆ ಇದನ್ನ ಇಟ್ಟುಬಿಡಿ. ಈ ರೀತಿಯಾಗಿ ಇಟ್ಟು ಇದನ್ನ ಒಂದು 3 ರಸ್ತೆ ಸೇರುವಂತಹ ಜಾಗದಲ್ಲಿ ಈ ರೀತಿಯಾಗಿ ಇಟ್ಟು ಬರಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಇಟ್ಟು ಬಂದ್ರೆ ಖಂಡಿತವಾಗ್ಲೂ ಕೂಡ ಅವರು ನಿಮಗೆ ವಶೀಕರಣ ಆಗ್ತಾರೆ. ಈ 3 ರಸ್ತೆ ಎಲ್ಲಿರ್ಬೇಕಪ್ಪ ಅಂತ ನೋಡಿದ್ರೆ ಈ 3 ರಸ್ತೆಗಳಲ್ಲಿ ಒಂದು ರಸ್ತೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಮನೆಗೆ ಹೋಗುವಂತಹ ರಸ್ತೆ ಆಗಿರ್ಬೇಕು. ಇನ್ನೊಂದು ರಸ್ತೆ ನಿಮ್ಮ ಮನೆಗೆ ಹೋಗುವಂತದ್ದಾಗಿರ್ಬೇಕು ವೀಕ್ಷಕರೇ. ಹಾಗೂ ಮತ್ತೊಂದು ರಸ್ತೆ ದೇವರಸ್ತೆ ಅಂತ ಹೇಳ್ತೇವೆ. ಈ ಒಂದು ದೇವರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಕಾರಾತ್ಮಕ ಶಕ್ತಿ ಇರೋದಿಲ್ಲ. ಹಾಗೂ ಈ ಒಂದು ಪೂಜೆಯು ಕೂಡ ಬಹಳಷ್ಟು ಉತ್ತಮ ಆಗಿರ್ತಕ್ಕಂಥ ಪ್ರತಿಫಲ ಕೂಡ ನಿಮಗೆ ಸಿಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡಿಕೊಂಡು ಒಂದು ವಶೀಕರಣವನ್ನು ನೀವು ಮಾಡ್ಕೊಳ್ಳಿ ಅಂತ ಇಂದಿನ ಸಂಚಿಕೆಯಲ್ಲಿ ನಾನು ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆ ಈ ಒಂದು ಮಾಹಿತಿಗಳು ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇತ್ತು ಅಂದ್ರೆ ನಮಗೆ ಕರೆ ಮಾಡುವ ಮೂಲಕ ನೀವು ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನ ಕೂಡ ಪಡ್ಕೊಳ್ಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖೀನೋ ಭವಂತು. ನಮಸ್ಕಾರ ವೀಕ್ಷಕರೇ.